ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಕಾಂಗ್ರೆಸ್ ಪಕ್ಷ ಅನೇಕ ನಾಯಕರನ್ನ ತ್ಯಾಗ ಮಾಡಿದವ್ರನ್ನ, ಒಟ್ಟಾರೆ ಈ ದೇಶಕ್ಕೆ ಭಾಳ ದಿವಸದಿಂದ ಅಧಿಕಾರದಲ್ಲಿದ್ದಂಥ ಒಂದು ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಒಟ್ಟಾರೆ ಇತ್ತೀಚಿನ ಈ ರಾಜ್ಯದೊಳಗೆ ಅವರ ಪ್ರಬಲ ನಾಯಕರಂತ ಅಂತಾರೆ. ಒಂದು ರಾಜ್ಯದಾಗ ಕಾಂಗ್ರೆಸ್ಸಿನ 4-5 ಮಂದಿ ಲೀಡ್ರದಾಗ ಅವ್ರು ಎದ್ದು ಕಾಣ್ತಾರಂತ ಮಂದಿ ಮಾತಾಡ್ತಿರ್ತೈತಿ. ಅವ್ರ ಸಮುದಾಯ ಅವ್ರ ಜೊತೆ ಐತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಇವತ್ತು ಸರ್ಕಾರನ ಕೆಡವಿ ಸರ್ಕಾರನ ತರುವಂಥ ಶಕ್ತಿ ಇರೋರನ್ನು ಶಾಣ್ಯಾರನ್ನು ಅಂತ ಅಂತಾರೆ. ಅವ್ರು ಮತ್ತಾರೂ ಅಲ್ಲ, ಇವತ್ತು KPCC ಕಾರ್ಯಾಧ್ಯಕ್ಷರು, ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು. ಆದರೆ ಈ ಒಂದು ಸತೀಶ್ ಜಾರಕಿಹೊಳಿ ಅವರ ಇವತ್ತನ ಸರ್ಕಾರ ಹೆಚ್ಚು ಕಡಿಮೆ ಆತಂದ್ರೆ ಮುಖ್ಯಮಂತ್ರಿ ಆಗಲಿ ಅನ್ನೋಕೆ ಅವ್ರದ್ದೇ ಆದಂಥ ಒಂದು ಅಭಿಮಾನಿ ಪಡೆ ಹೊಂದೈತಂತೂ ಹೇಳ್ತಾರೆ. ಅಥವಾ ಒಂದು ವೇಳೆ ಈ ಸಲ ಬೇಡ, ನಾನು KPCC ಅಧ್ಯಕ್ಷ ಆಗ್ತೇನೆ ಅಂದ್ರೆ KPCC ಬಿಟ್ಟು ಕೊಡ್ತಾರಂತೂ ಮಾತಾಡೋಕ್ಕೆ ಶುರು ಮಾಡೈತೆ. ಆದರೆ ಇತ್ತೀಚೆಗೆ ಯಾಕೋ ಸಿದ್ದರಾಮಯ್ಯ ಅವ್ರಿಗೆ ಏನು ಭಿನ್ನಾಭಿಪ್ರಾಯ ಬಂದೈತು ಏನೋ ಕಾಣುವಾತ. ಯಾಕಂದ್ರೆ ಮೊನ್ನೆ ವಿಧಾನಸಭಾ ಅಧಿವೇಶನ ದಿವಸ ಅವರ ಉಸ್ತುವಾರಿ ಮಂತ್ರಿ ಬೆಳಗಾವಿಗೆ ಬಂದಾಗ ಸುವರ್ಣಸೌಧ ಅಂತಕ ಅವ್ರು ರಿಸೀವ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅನ್ನೋದು ಎದ್ದು ಕಾಣತೈತೆ. ಮಂದಿ ಮಾತಾಡಿದ್ದಿದೆ. ಅವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ಚನ್ನರಾಜ್ ಹಟ್ಟಿಹೊಳಿ ಅವರ, ರಾಜು ಸೇಠ್ ಅವ್ರು ಹೋಗಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ ಬೆಳಗಾವಿ ನಗರಕ್ಕೆ. ಅದಾದ ನಂತರ ಒಟ್ಟಾರೆ ಒಂದು ಈ CLP ಮೀಟಿಂಗ್ ನಡೀತಿರ್ತೈತೆ, ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್. ಅದು ಒಂದು ಮೊನ್ನೆ ಒಂದು ಕಾಕತೀಯ ಒಂದು ಒಂದು 5 ಸ್ಟಾರ್ ಹೋಟೆಲ್ದಾಗ ಆ ಒಂದು CLP ಮೀಟಿಂಗ್ ನಡೆದಾಗ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವ್ರನ್ನ ಮ್ಯಾಲೆ ಸ್ಟೇಜ್ ಮ್ಯಾಗ 10-14 ಮಂದಿ ಸ್ಟೇಜ್ ಮ್ಯಾಗ ಕುಂಡಿಸಿದಾಗ ಸತೀಶ್ ಜಾರಕಿಹೊಳಿ ಅವ್ರನ್ನ ತೆಳಗೆ ಕುಂಡಿಸ್ತಾರೆ ಅನ್ನೋದು ಈಗ ದೊಡ್ಡ ಚರ್ಚಾ ವಿಷಯ ಆಗೈತೆ. ಯಾಕಂದ್ರೆ ಇವತ್ತು ಒಬ್ಬರ ಬಳ್ಳಾರಿಯ ಶಾಸಕರ 14 ಜನ ನಾವು ST ಜನ ಇದ್ದರೂ ಒಬ್ಬರನ್ನೂ ನೀವು ಮ್ಯಾಲೆ ಕುಂಡಿಸ್ಲಿಲ್ಲ ಅಂತ ಆರೋಪ ಮಾಡತ್ತಾರೆ. ಅಂದರೆ ಒಟ್ಟಾರೆ ಈ ಘಟನೆಗಳು ನೋಡಿದ್ರೆ ಒಬ್ಬ ಬೆಳಗಾವಿಯ ಒಂದು ನಾಯಕರಂತ ಅನಿಸ್ಕೋತಾರೆ. ಮಂದಿ ಮಾತಾಡ್ತೈತೆ. ಅವ್ರಿಗೆ ಮುಖ್ಯಮಂತ್ರಿ ಆಗವ್ರು, KPCC ಅಧ್ಯಕ್ಷರಾಗವ್ರು, ಅವ್ರಿಗೆ ಒಂದು CLP ಒಂದು ಮೀಟಿಂಗ್ದೊಳಗೆ, ಅದು ಅವ್ರ ತವರು ಜಿಲ್ಲೆಯೊಳಗೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಯಾಕೆ ತೆಳಗೆ ಕುಂಡಿಸ್ರೇನ ಅಂತ ಚರ್ಚಾ ಶುರು ಆಗೈತೆ. ಒಟ್ಟಾರೆ ಅವ್ರಿಗೆ ಕಾಂಗ್ರೆಸ್ನಾಗ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಸರಿ ಇಲ್ಲೋ ಏನೋ, ಒಟ್ಟಾರೆ ಯಾಕೋ ಇದು ಚರ್ಚೆ ಆಗೈತೆ. ಯಾಕಂದ್ರೆ ಸಿದ್ದರಾಮಯ್ಯರ ಜೊತೆ ಮೊದಲಿನಿಂದ ಅವ್ರು ಒಳ್ಳೆಯ ಸಂಪರ್ಕ. ಆದರೆ ಒಂದು CLP ಒಂದು ಮೀಟಿಂಗ್ ಮಾಡೋತ್ನಾಗ ಯಾರನ್ನ ಡೇಸ್ ಮ್ಯಾಗ ಕುಂಡಿಸ್ಬೇಕಂತ ಮೊದಲ ಅಲ್ಲಿಯ ಸಂಘಟಕರಿಗೆ ನಿರ್ದೇಶನ ಇರ್ತೈತೆ. ಈ ಒಂದು ಸತೀಶ್ ಜಾರಕಿಹೊಳಿ ಅವ್ರ ತವರು ಜಿಲ್ಲೆಯೊಳಗೆ ಅವ್ರನ್ನ ತೆಳಗೆ ಕುಣಿಸಿದ್ದು ಯಾಕೋ ಅವ್ರ ಅಭಿಮಾನಿಗಳಿಗೆ ಘಾಸಿ ಉಂಟು ಮಾಡೈತೆ. ಅದಕ್ಕೆ ಒಟ್ಟಾರೆ ಶಾಸಕರೊಬ್ಬರ ಅವ್ರ ತಪ್ಪ, ಅವರು ಒಬ್ಬರು ಮಹಾನ್ ರಾಜ್ಯದ ನಾಯಕರ, ಮುಖ್ಯಮಂತ್ರಿ ಆಗವ್ರ, KPCC ಅಧ್ಯಕ್ಷ ಆಗವ್ರ, ಅವ್ರಿಗೆ ಉದ್ದೇಶಪೂರ್ವಕವಾಗಿಯೇ ನೀವು ಇದನ್ನು ಅಸಹ್ಯ ಮಾಡಿದ್ದೀರಿ, ಅಪಮಾನ ಮಾಡಿದ್ದೀರಿ ಅಂತ ಮಾತಾಡತ್ತಾರೆ. ಅದನ್ನು ಚರ್ಚಾಕ್ಕೆ ನಿಮಗೆ ಬಿಟ್ಟಿದ್ದೇನೆ. ಕಾಂಗ್ರೆಸ್ ಪಕ್ಷದ ತಪ್ಪು ಅಥವಾ ಯಾರ ತಪ್ಪು ಏನು ಅನ್ನೋದು ಕಮೆಂಟ ಶೇರ್ ಮಾಡಿರಿ. ಆದರೆ ಒಟ್ಟಾರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಬೆಳಗಾವಿ ಜಿಲ್ಲಾದಾಗ ಹಿಂಗೆ ಮಾಡಿದ್ದನ್ನು ಗರ್ದಿ ಗಮ್ಮತ್ತ ಯಾಕೋ ಅವರು ಅಭಿಮಾನಿಗಳು ಹೇಳಿದ್ದನ್ನ ನಿಮ್ಮ ಮುಂದೆ ಹೇಳ್ತೇವೆ. ನಮಸ್ಕಾರ.